ರಾಜಧಾನಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. 7ನೇ ದಿನವೂ ನಗರದ ಹಲವೆಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದ್ದು, ಕೆಆರ್ ಮಾರ್ಕೆಟ್, ಸಾರಕ್ಕಿ, ಜೆಪಿ ನಗರ, ಬೆಂಗಳೂರು ಉತ್ತರ ಭಾಗದ ಹಲವು ಕಡೆ ವ್ಯಾಪಾರಿಗಳ ವಿರೋಧದ ಮಧ್ಯೆ ತೆರವುಗೊಳಿಸಲಾಯಿತು. ಫುಟ್ಪಾತ್ ಮೇಲೆ ಕಟ್ಟಿದ ಅಂಗಡಿಗಳನ್ನು ಡೆಮಾಲಿಷ್ ಮಾಡಿದ್ದು, ಜಿಪಿಎ ಅಧಿಕಾರಿಗಳ ನಡೆಗೆ ವ್ಯಾಪಾರಸ್ಥರು ನಿಗಿ ಕೆಂಡವಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ರಾಜಧಾನಿಯಲ್ಲಿ ಮುಂದುವರಿದ ಜೆಸಿಬಿ ಘರ್ಜನೆ. 7ನೇ ದಿನವೂ ಫುಟ್ಪಾತ್ ತೆರವು ಕಾರ್ಯಾಚರಣೆ. 6ನೇ ದಿನವೂ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ 6ನೇ ದಿನವೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರ್ಕೆಟ್, ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರಿಗೆ ಬಿಸಿ ಮುಟ್ಟಿಸಲಾಗಿದೆ. ಕೆಆರ್ ಮಾರ್ಕೆಟ್ನಿಂದ ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ತೆರಳುವ ಮಾರ್ಗದಲ್ಲಿ ಫುಟ್ಪಾತ್ ಮೇಲಿದ್ದ 10 ರಿಂದ 15 ಅಂಗಡಿಗಳನ್ನು ತೆರವು ಮಾಡಲಾಯಿತು. ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿದೆ. ಕೆಆರ್ ಮಾರ್ಕೆಟ್ ಮತ್ತು ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಮತ್ತು ಫುಟ್ಪಾತ್ ಮೇಲೆ ನಿರ್ಮಾಣ ಮಾಡಿದಂಥ ಶೌಚಾಲಯ ಕಟ್ಟಡಗಳೇನಿದ್ವು ಅವುಗಳನ್ನು ಡೆಮಾಲಿಷ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಬೃಹತ್ತಾಗಿ ಸುಮಾರು ಒಂದು 4-5 ಶೌಚಾಲಯ ಕಟ್ಟಡಗಳನ್ನು ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು. ಅದು ಕೂಡ ಫುಟ್ಪಾತ್ ಜಾಗ, ಪಾದಚಾರಿಗಳು ಓಡಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಮಟ್ಟಕ್ಕೆ ಇಲ್ಲಿ ನಿರ್ಮಾಣವನ್ನು ಮಾಡ್ಕೊಂಡಿದ್ರು. ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸವನ್ನು ಆಗ್ತಾ ಇದೆ. ಇನ್ನು ಈ ಭಾಗದಲ್ಲಿ ಇರ್ತಕ್ಕಂಥ ಅಂಗಡಿಗಳು ಏನಿವೆ ಆ ಅಂಗಡಿಗಳನ್ನು ಕೂಡ ತೆರವು ಮಾಡಬೇಕು, ಕೂಡಲೇ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಖಾಲಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಬಟ್ಟೆ ಅಂಗಡಿ ಇರ್ಬೋದು, ಚಪ್ಪಲಿ ಅಂಗಡಿ ಇರ್ಬೋದು, ಇನ್ನಿತರ ಅಂಗಡಿಗಳು ಏನಿದ್ವು ಅವುಗಳನ್ನು ಕೂಡ ಖಾಲಿ ಮಾಡಿಸುವಂಥ ಕೆಲಸವನ್ನು ಆಗ್ತಾ ಇದೆ. ಇನ್ನು ಜಿಪಿಎ ಅಧಿಕಾರಿಗಳ ಫುಟ್ಪಾತ್ ತೆರವಿಗೆ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಂಗಡಿ ತೆರವು ಮಾಡಲು ಬಂದ ಜೆಸಿಬಿಗೆ ಅಡ್ಡ ನಿಂತ ಮಹಿಳೆ ಅಂಗಡಿ ತೆರವಿಗೆ ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ, ನಾವು 50 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದು ಈಗ್ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತೀರಾ ಅಂತ ವ್ಯಾಪಾರಸ್ಥರು ಪ್ರಶ್ನಿಸಿದ್ರು. ಇದುವರೆಗೂ ಈ ಥರ ಎಲ್ಲ ಯಾವತ್ತೂ ಆಗಲೇ ಇಲ್ಲ. ಇವಾಗ ಈ ಥರ ಬಂದು ಸಡನ್ಲಿ ಮಾಡಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗಿ ವ್ಯಾಪಾರ ಮಾಡೋದು, ಹೆಂಗೆ ಬದುಕೋದು, ನಮ್ಮ ದಾರಿ ಏನು, ಇದೆಲ್ಲ ಹೇಳಬೇಕಲ್ಲ ಸರ್. ಇದೆಲ್ಲ ಇವಾಗಿಂದಲ್ಲ ಸರ್, 50-60 ವರ್ಷದಿಂದ ಇಲ್ಲೇ ಬದುಕ್ತಾ ಇರೋದು. ಇವಾಗ ಬಂದು ತೆಗಿ ಅಂದರೆ ಈ ಥರ ಎಲ್ಲ ಹೊಡೆದಾಕಿದ್ರೆ ಏನು ಸರ್ ನ್ಯಾಯ ಇದೆಲ್ಲ? ನಾವು 40 ವರ್ಷ ಮೇಲೆ ಆಯ್ತು ಸರ್ ಇಲ್ಲಿ ಅಂಗಡಿಗೆ. ಕಾರ್ಪೊರೇಷನ್ ಅವರೇ ನಮಗೆ ಕೊಟ್ಟಿರೋದಿಲ್ಲ ನೋಡಿ, ಲೈಸೆನ್ಸ್ ಎಲ್ಲ ಐತೆ ನಮಗೆ. ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ಹೇಳಿ ಸರ್, ನಾವು ಹೆಂಗೆ ಬದುಕೋದು ಸರ್? ಮಕ್ಕಳು ಐತೆ ನಮಗೆ, ಹೆಂಗೆ ಬದುಕೋದು ಹೇಳಿ? ಇದಕ್ಕೆ ನಾವು ಓಟ್ ಹಾಕೋದು, ಬಡವರಿಗೆ ಒಳ್ಳೇದಾಗಿದೆ ಅಂತ ಓಟ್ ಹಾಕಿ ಇದು ಮಾಡಿಬಿಟ್ರೆ ಹಿಂಗೆ ಮಾಡೋದಾ? ಹೆಂಗ್ ಸರ್ ನಾವು ಜೀವನ? ಇತ್ತ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಜೆಪಿ ನಗರ, ಸಾರಕ್ಕಿ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆಸಲಾಯಿತು. ಫುಟ್ಪಾತ್ ಮೇಲಿದ್ದ ಬೇಕರಿ ಅಂಗಡಿ ನಿರ್ಮಿಸಿ ಮೆಟ್ಟಿಲು ಹಾಕಿದ್ದ ಬೋರ್ಡ್ಗಳನ್ನು ತೆರವು ಮಾಡಿದ್ದಾರೆ. ಸಾರಕ್ಕಿ ಮುಖ್ಯ ರಸ್ತೆಯ ಉದ್ದಕ್ಕೂ ಒತ್ತುವರಿದಾರರಿಗೆ ಜಿಪಿಎ ಶಾಕ್ ಕೊಟ್ಟಿತ್ತು. ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ 7ನೇ ದಿನವೂ ಕೂಡ ಮುಂದುವರಿತಾ ಇದೆ. ಸದ್ಯ ನಾನು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಸಾರಕ್ಕಿ ಮುಖ್ಯ ರಸ್ತೆಯಲ್ಲಿದ್ದೇನೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಇಲ್ಲೂ ಕೂಡ ಖುದ್ದು ಫುಟ್ಪಾತ್ ಒತ್ತುವರಿ ಏನಾಗಿತ್ತು ಅದನ್ನು ತೆರವು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಏನಿತ್ತು, ಫುಟ್ಪಾತ್ ಮೇಲೆ ಡಬ್ರೀಸ್ಗಳನ್ನು ಇಡುವಂಥದ್ದು, ಜೊತೆಗೆ ಸಿಮೆಂಟ್ ಇಟ್ಟಿಗೆಗಳನ್ನು ಇಡುವಂಥದ್ದು, ಬಳಕೆಯಾಗದ ವಸ್ತುಗಳೆಲ್ಲವನ್ನು ಕೂಡ ಇಡುವಂಥ ಕೆಲಸಗಳನ್ನು ಮಾಡಿದರು. ಈಗ ಅಂಥವ್ರ ವಿರುದ್ಧ ದಂಡವನ್ನು ಹಾಕೋದ್ರ ಮುಖಾಂತರವಾಗಿ ಇದನ್ನು ತೆರವು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕಟ್ಟಡದ ಮಾಲೀಕರು ಅಕ್ರಮವಾಗಿ ಒತ್ತುವರಿಯನ್ನು ಮಾಡಿಕೊಳ್ಳೋದು ಅಲ್ಲದೆ ಬೇಡದೇ ಇದ್ದಂಥ ಬಳಕೆಯಾಗದೇ ಇರುವಂಥ ವಸ್ತುಗಳನ್ನು ತೆಗೆದುಕೊಂಡು ಬಂದು ಫುಟ್ಪಾತ್ ಮೇಲೆ ಇಡುವಂಥ ಕೆಲಸಗಳನ್ನು ಮಾಡಿದರು. ಅದರ ವಿರುದ್ಧ ಈಗ ನೇರವಾಗಿ ಅಧಿಕಾರಿಗಳು ಇವತ್ತು ತೆರವು ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಂತೆ ಅದೆಲ್ಲವನ್ನ ಕೂಡ ತೆರವು ಮಾಡುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಇನ್ನು ಡರ್ಬೀಸ್ ಬಳಕೆಯಾಗದ ವಸ್ತುಗಳನ್ನು ಫುಟ್ಪಾತ್ ಮೇಲೆ ಇಟ್ಟಿದ್ದಕ್ಕೆ 2 ಪ್ರತ್ಯೇಕ ಪ್ರಕರಣಗಳಿಗೆ ಜಿಪಿಎ ಆರೋಗ್ಯ ಇಲಾಖೆ ದಂಡ ಹಾಕಿದೆ. ಇನ್ನು ಸಾರಕ್ಕಿ ಮಾರುಕಟ್ಟೆ ಬಳಿ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳು ವಿರೋಧ ಮಾಡಿದ್ದಾರೆ. ಫುಟ್ಪಾತ್ ಬಿಟ್ಟು ರಸ್ತೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾವು ರಸ್ತೆ ಬದಿ ವ್ಯಾಪಾರ ಮಾಡ್ತಿದ್ದೇವೆ, ಫುಟ್ಪಾತ್ ಮೇಲಲ್ಲ ಅಂತ ಅಧಿಕಾರಿಗಳ ಜೊತೆ ವಾದಕ್ಕೆ ಇಳಿದ್ರು. ಬೆಂಗಳೂರು ಉತ್ತರ ಪಾಲಿಕೆ ಬ್ಯಾಟರಾಯನಪುರ, ಥಣಿಸಂದ್ರ, ಹೆಬ್ಬಾಳ, ಆರ್ಆರ್ ನಗರ, ವೈಟ್ ಫೀಲ್ಡ್, HL ಸೇರಿದಂತೆ ಹಲವು ಕಡೆ ಒತ್ತುವರಿ ತೆರವಾಗಿದೆ. ಇನ್ನು 3 ದಿನಗಳ ಕಾಲ ಒತ್ತುವರಿ ತೆರವು ನಡೆಯಲಿದ್ದು ಎಷ್ಟು ಪ್ರಗತಿ ಸಾಧಿಸಲಿದ್ದಾರೆ ಅಂತ ಕಾದು ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.